ನೌಕಾನೆಲೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡುವಲ್ಲಿ ತೀವ್ರ ಅನ್ಯಾಯ ನಡೆಯುತ್ತಿದ್ದು, ಕೆಲಸಕ್ಕೆ ತೆರಳುವ ಸ್ಥಳೀಯರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಲಾಗುತ್ತಿದೆ ಎಂದು ನೌಕಾನೆಲೆ ನಿರಾಶ್ರಿತ ವಿನೋದ್ ನಾಯ್ಕ್ ಆರೋಪಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೌಕಾನೆಲೆಯಲ್ಲಿ ನೇರ ನೇಮಕಾತಿ ನಡೆಸುವ ಬದಲು ಗುತ್ತಿಗೆದಾರರು ಹಾಗೂ ಏಜೆನ್ಸಿಗಳ ಮೂಲಕ ಒಳದಾರಿಯಲ್ಲಿ ನೇಮಕಾತಿ ನಡೆಯುತ್ತಿದೆ ಎಂದರು. ವಿಶೇಷವಾಗಿ ಆಂಧ್ರಪ್ರದೇಶದ ವೈಜಾಗ್ನಲ್ಲಿ ಅಪ್ರೆಂಟಿಸ್ ತರಬೇತಿ ಪಡೆದ ಸುಮಾರು 300 ಜನರನ್ನ ಇಲ್ಲಿಗೆ ಕರೆತಂದು ಖಾಯಂ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಅಗತ್ಯ ಅರ್ಹತೆ ಹೊಂದಿರುವ ಸ್ಥಳೀಯರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಅಭ್ಯರ್ಥಿಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದ್ರು. ಇನ್ನು ಕೆಲಸಕ್ಕೆ ಸೇರಿರುವ ಕೆಲವು ಸ್ಥಳೀಯರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಲಾಗುತ್ತಿದ್ದು, ಸ್ಥಳೀಯರು ಎನ್ನುವ ಕಾರಣಕ್ಕೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಯೋಜನೆಗಾಗಿ ಭೂಮಿ ತ್ಯಾಗ ಮಾಡಿದ ಕುಟುಂಬಗಳಿಗೆ 60% ಉದ್ಯೋಗ ಮೀಸಲಾತಿ ನೀಡಬೇಕೆಂಬ ನ್ಯಾಯಾಲಯ ಹಾಗೂ ಕೋರ್ಟ್ ಕಮಿಷನ್ ಆದೇಶವಿದ್ರೂ ಸ್ಥಳೀಯರನ್ನ ಕಡೆಗಣಿಸಿ ಹೊರ ರಾಜ್ಯದವರಿಗೆ ಮಣೆ ಹಾಕಲಾಗುತ್ತಿದೆ ಎಂದು ಹೇಳಿದ್ರು. ಆದರೆ ಅಲ್ಲಿ ಮಾಡಿದಂತ ಅಂದ್ರೆ ಇಲ್ಲಿ 300 ಜನರನ್ನು ತಂದು ಇಲ್ಲಿ ಪರ್ಮನೆಂಟ್ ಮಾಡ್ತಾರೆ. ಪರ್ಮನೆಂಟ್ ಮಾಡಿ ಅವ್ರಿಗೆ ಜಾಬ್ ಕೊಟ್ಟು ಸ್ವಲ್ಪ ಕೆಲವರು ಇದು ಮತ್ತು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಅಂದ್ರೆ ಹೊರಗಿನವರು ಅಂದ್ರೆ ಇಲ್ಲಿಯವರಿಗೆ ಯಾರು ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. 300 ಸೀಟ್ಗಳನ್ನು ಅಲ್ಲಿಂದ ಹೊರಗೆ ಹಾಕಿದ್ರಲ್ಲ, ಈಗಾಗಲೂ ಒಳಗಡೆ ತಗೊಳ್ಬೇಕು, ಪೋಸ್ಟಿಂಗ್ ತಗೊಳ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಅದು ಹೆಚ್ಚಿನದಾಗಿ ತಮ್ಮ ಮೂಲಕನೇ ಹೈಲೈಟ್ ಆಗ್ತಿದ್ದಾರೆ. ಲ್ಯಾಂಡ್ ಉದ್ಯೋಗಗಳಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಏನು ಇವರು ಸಿವಿಲ್ ಅನ್ನು ಲ್ಯಾಂಡ್ ಇವರಿಗೆಲ್ಲ ನಮ್ಮ ಕೋಟಾದಿಂದ ಕೊಟ್ಟಿದೆ ಆ ರೀತಿ ಅಂತ ಹೇಳ್ತಾ ಅವ್ರಿಗೆ ಸ್ವಲ್ಪ ಕಡೆಗಣಿಸುವ ರೀತಿಯಿಂದ ಈ ಒಳಗಡೆ ನಡೀತಾ ಇದೆ. ಯಾಕಂದ್ರೆ ಈಗ ಗೂಗು ಅಂತ ಅವತ್ತೇ ಒಂದು ಗೂಗು ಒಂದು ಅಂದರೆ ಲೋಗೋದು ಆ ರೀತಿ ಅಂದರೆ ಸಂಸ್ಥೆನೋ ಯಾವ ರೀತಿ ಅಂತ ಗೊತ್ತಾಗಲಿಲ್ಲ. ಈಗ ಅಲ್ಲಿ ಹೋಗಿ ನೋಡಿದರೆ ಅವ್ರು ಗೂಗು ಅಂತ ಅವ್ರು ಟಿ ಶರ್ಟ್ ಇರ್ತಾರೆ. ಮೀನುಗಾರರ ಮುಖಂಡ ಗಣಪತಿ ಮಾಂಗ್ರೆ ಮಾತನಾಡಿ, ರೈತರು ಹಾಗೂ ಮೀನುಗಾರರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಲಾಗಿದ್ದು, ಆದರೆ ವಾಸ್ತವದಲ್ಲಿ ಕೇವಲ 4ರಿಂದ 5ರಷ್ಟು ಜನರಿಗೆ ಮಾತ್ರ ಉದ್ಯೋಗ ಸಿಕ್ಕಿದ್ದು, ಉಳಿದ ಹುದ್ದೆಗಳನ್ನು ಹೊರಗಿನವರಿಂದ ಭರ್ತಿ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನೌಕಾನೆಲೆಗೆ ರಾಷ್ಟ್ರಮಟ್ಟದಲ್ಲಿ ನೇಮಕಾತಿ ನಡೆಯುತ್ತಿದೆ ಎಂಬ ನೆಪವೊಡ್ಡಿ ಸ್ಥಳೀಯ ನಿರಾಶ್ರಿತರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಸ್ಥಳೀಯರಿಗೆ ಸೂಕ್ತ ಉದ್ಯೋಗ ಹಾಗೂ ಮೀನುಗಾರಿಕೆ ಹಕ್ಕು ನೀಡದಿದ್ದಲ್ಲಿ ಮುಂದಿನ ದಿನದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ನಿರಾಶ್ರಿತರು ಎಚ್ಚರಿಕೆ ನೀಡಿದರು. ಅದು ಖುಷಿಯಲ್ಲಿದೆ, ತಲೆಯಲ್ಲಿದೆ. ಯಾಕಂದರೆ ನೌಕಾ ಹೋಗುವಾಗಲೇ ನಾನು 70ರಿಂದಲೇ ಹೋಗಿದ್ದವರು ಸ್ವಲ್ಪ ಕಡಿಮೆ ಇರ್ಬೋದು. ಗಣಪತಿ ದುರ್ಗೇಕರ್ ಅಂತ ಚಂಡಿಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾನೊಬ್ಬ ಸದಸ್ಯನಾಗಿ ಪ್ರಥಮ ಚಂಡಿಯ ಅಲಿಗದ್ದ ಕೋಡ ಅರ್ಗ ಸಂಪ್ರೂವಾಗಿ ಬಿಡಿದ ಇಲ್ಲಿ ಹೆಲಿಕಾಪ್ಟರ್ ತಿರುಗುವಾಗಲೇ ಅದರ ಬಗ್ಗೆ ಸಂಶಯ ಬಂದು ಜಿಲ್ಲಾಡಳಿತ ಮೂಲಕ ಇನ್ನಿತರ ಮೂಲಕ ತಿಳ್ಕೊಂಡಾಗ ನೌಕಾನೆಲೆ ಉತ್ಪಾದನೆ ಆಗ್ತಾ ಇದೆ ಎಂದು ಹೇಳಿದಾಗ ಅಂದೇ ಹೋರಾಟಕ್ಕೆ ಎಲ್ಲ ಸಮುದಾಯದವರೊಟ್ಟಿಗೆ ಹೋರಾಟವನ್ನು ಮಾಡಿ ಬೆಳೆದವ. 25-30 ಉಚ್ಚ ನ್ಯಾಯಾಲಯಕ್ಕೆ ಹೋದವನು ನಾನೇ. ಅಲ್ಲಿ ಆ ನಂತರ ನ್ಯಾಯ ಕೊಡಿಸಿದವ. ಹೋರಾಟ ನಡೆಸುವ ಸುದ್ದಿಗೋಷ್ಠಿಯಲ್ಲಿ ಮಾರುತಿ ನಾಯ್ಕ್, ಉಮೇಶ್ ಕಾಂಚನ್, ವಿನೋದ್ ಕುಡ್ತಲ್ಕರ್, ಪವನ್ ದುರ್ಗೇಕರ್, ಪ್ರವೀಣ್ ತಾಂಡೇಲ್, ನಾಗರಾಜ್ ಗಾಂವ್ಕರ್, ನರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮನುಷ್ಯ ಸಂಘಟನಾ ಜೀವಿ, ಎಲ್ಲರೂ ಸಂಘಟಿತರಾಗಿರಬೇಕು. ಗ್ರಾಮೀಣ ಜನರ ಬದುಕಿನಲ್ಲಿ ಚೈತನ್ಯಪೂರ್ಣವಾಗಿ ಚಟುವಟಿಕೆ ನಡೆಸಲು ಕಾರಣವಾಗಿ ಸಮಾಜಮುಖಿ ಕಾರ್ಯ ಮಾಡಲು ಪ್ರಯತ್ನಿಸುವ ಮೂಲಕ ಮಾದರಿ ಸಂಘಟನೆ ಮೂಲಕ ಎಲ್ಲರ ಮೆಚ್ಚುಗೆ ಪಡೆಯಲಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಹೊನ್ನವರ ತಾಲೂಕಿನ ಬಳ್ಕೂರ ಮೇಲಿನ ಮಣ್ಣಿಗೆ ಕಂದಾರ ಮಹಾಗಣಪತಿ ಯುವಕ ಸಂಘಕ್ಕೆ ಸಂಸದರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ನಿರ್ಮಿಸಲಾದ ನೂತನ ರಂಗಮಂದಿರ ಉದ್ಘಾಟನೆ ಮತ್ತು ಸಂಘದ 3ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಪರಿಸರ, ಪ್ರಕೃತಿ, ಜನಜೀವನ ವೈಶಿಷ್ಟ್ಯತೆ ಉಳಿಸುವ ಕಾರ್ಯವನ್ನ ಸಂಘದ ಯುವಕ ಮಂಡಳದ ವತಿಯಿಂದ ನಡೆಯಬೇಕಿದೆ. ಗ್ರಾಮೀಣ ಜೀವನದಲ್ಲಿ ಸಿಗುವ ಸಂತೋಷ ಎಲ್ಲಿಯೂ ಸಿಗುವುದಿಲ್ಲ. ವಿಶ್ವಾಸದ ವಾತಾವರಣ ಹಳ್ಳಿಗಳಲ್ಲಿ ಮಾತ್ರ ಸಿಗಲು ಸಾಧ್ಯ ಎಂದರು. ತಾಲೂಕು ದೃಷ್ಟಿಯಿಂದ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಮಾಡಿದ್ರು ಜನ ಎಷ್ಟು ಬಂದ್ರು ನಾವು ಜಾಗ ಇದೆ ನಮ್ಮ ಹತ್ರ ಹೇಳುವಂತ ಒಂದು ಶಕ್ತಿ ನಿಮ್ ಕಂದಾರದವ್ರ ಹತ್ರ ಇದೆ ಈ ಆವಾರದಲ್ಲಿ. ಅದಕ್ಕೆ ತಕ್ಕಂತೆ ಇವತ್ತು ಈ ರಂಗಮಂದಿರ ಆಗಿದೆ. ರಂಗಮಂದಿರನು ಚಲೋ ಆಗಿದೆ. ನೋಡಿದ್ರೆ ನಂಗೆ ಇಲ್ಲೆಲ್ಲ ಒಳಗೆ ಕೂತ್ಕೊಂಡು ಗಟ್ಟುಮುಟ್ಟಾಗಿ ಕಟ್ಟಿದ್ದಾರೆ. ಹಾಗಾಗಿ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಊರಿನ ಇನ್ಯಾವುದೋ ವಿಶೇಷತೆಗಳನ್ನೆಲ್ಲ ಇಲ್ಲಿ ಮಾಡಬಹುದು. ನಮ್ಮ ಶಾಲೆಯವರಿಗಂತೂ ಬಹಳ ಅನುಕೂಲ. ಹಾಗಾಗಿ ಒಳ್ಳೆಯ ಸ್ಥಳದಲ್ಲಿ ರಂಗಮಂದಿರ ಆಗಿದೆ.
ಮತ್ತು ಇದರ ಸದುಪಯೋಗವನ್ನು ನೀವು ಈ ಭಾಗದ ಜನ ಮಾಡ್ಕೊಡ್ತೀರಿ ಅನ್ನುವಂಥ 100% ವಿಶ್ವಾಸ ನನಗಿದೆ. ಅದರ ಸದುಪಯೋಗ ಮಾಡ್ಕೊಳ್ಳಿ. ನಾನು ಶಾಸಕನಾಗಿ, ಮಂತ್ರಿಯಾಗಿ, ಸ್ಪೀಕರ್ ಆಗಿ ಎಲ್ಲ ನೋಡಿದ್ದೇನೆ, ಈ ಸಂಸದ್ನಾಗಿಯೂ ನೋಡ್ತಾ ಇದ್ದೇನೆ. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಈ ಹಿಂದೆ ಶಾಸಕನಾಗಿದ್ದಾಗ ಈ ಭಾಗಕ್ಕೆ ಅನುದಾನ ನೀಡಿದ್ದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕೇಂದ್ರ ಸರ್ಕಾರದ ಸಂಸದರ ನಿಧಿಯಿಂದ ಅನುದಾನ ನೀಡುವ ಮೂಲಕ ಅಭಿವೃದ್ಧಿ ಮಾಡಲಾಗಿದೆ ಎಂದರು. ಬಹುಶಃ ಈ ಭಾಗದಲ್ಲಿ ರಸ್ತೆಗಳು, ಕಮಾನುಗಳು, ದೇವಸ್ಥಾನ ಅಭಿವೃದ್ಧಿಗೆ ಎಲ್ಲದಕ್ಕೂ ಬಹಳಷ್ಟು ಅನುದಾನಗಳನ್ನು ಹಾಕಿದೆ. ಮನೆಗಳು ಬಹುಶಃ ಈ ಒಂದು ರಂಗಮಂದಿರಕ್ಕೆ ಹಾಕ್ಲಿಕ್ಕೆ ಆಗಲಿಲ್ಲ. ಅವರು ಸಹ ಬಹಳಷ್ಟು ಬಾರಿ ಈ ರಂಗಮಂದಿರ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ಕೊಂಡಿದ್ರು. ಬಹಳ ಸಂತೋಷ. ಇವತ್ತು ತುಂಬಾ ಸುಂದರವಾಗಿ ಈ ರಂಗಮಂದಿರವನ್ನ ಉದ್ಘಾಟನೆ ಆಗಿದೆ. ಅದರಲ್ಲೂ ನಮ್ಮ ಸಂಸದರನ್ನ ಕರೆಸಿಕೊಡ್ತೇನೆ, ಬರ್ತಾರೆ, ವಿಶ್ವಾಸ ಇಡಿ ಅಂತಕ್ಕಂಥ ಮಾತು ಹೇಳಿದೆ. ಬಹುಶಃ ನೀವು ನಂಬಲಿಕ್ಕಿಲ್ಲ, ಗಣೇಶ್ ನಾಯ್ಕರವ್ರ ತಂಡ 10 ಬಾರಿ ಫೋನ್ ಮಾಡ್ತಾರೆ ಪ್ರತಿ ದಿವಸ. ಸಂಸದರು ಬರ್ತಾರಲ್ಲ, ಸಂಸದರು ಬರ್ತಾರಲ್ಲ, ನಾನು ವಿಶ್ವಾಸ ಕೊಟ್ಟಿದ್ದೆ. ಸಂಸದರು ನನಗೆ ಸಂತೋಷ ಆಗಿರ್ತಕ್ಕಂಥದ್ದು ಒಂದು ರಂಗಮಂದಿರ ಕಾರ್ಯಕ್ರಮಕ್ಕೂ ತನ್ನ ಕ್ಷೇತ್ರದಲ್ಲಿ ಬರ್ತಾರಂತೆ. ಬಳ್ಕೂರ ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ನಾಯ್ಕ್ ಬಿಟಿ ಮಾತನಾಡಿ, ಈ ವರ್ಷದ ರಂಗಮಂದಿರ ಸಂಸದರ ಸಹಕಾರದಿಂದ, ದೇವರ ಅನುಗ್ರಹದಿಂದ ನಿರ್ಮಾಣವಾಗಿದೆ ಎಂದರು. ಹೇಳಿದ್ರು, ಬಿಡಿದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನೋಡಿ ಪ್ರಯತ್ನ ಪಡಿ ಅಂತ ಹೇಳಿದ್ರು. ನಾನು ಅವಾಗ ಇದೇ ವೇದಿಕೆ ಹೇಳಿದ್ದೆ, ಆ ಮಹಾಗಣಪತಿಯ ಅನುಗ್ರಹ ಮತ್ತು ಶಿವಮಯಾನೆ ಅನುಗ್ರಹ ಇದ್ದರೆ ಬರುವ ವರ್ಷ ಬರುವುದರೊಳಗೆ ನಿಮ್ಮ ವೇದಿಕೆಯಲ್ಲಿ ರಂಗಮಂದಿರ ಆಗ್ತದೆ ಅಂತ ಹೇಳ್ತದ್ದು. ಆ ದೇವರ ಅನುಗ್ರಹದಿಂದ ಇವತ್ತು ವಿಶ್ವೇಶ್ವರಯ್ಯವರ ಅಂದ್ರೆ ಸಂಸದ ನಿಧಿಯಿಂದ ಅನುಗ್ರಹ ಆಗಿದೆ. 9 ಲಕ್ಷದ ರಂಗಮಂದಿರ ಆಗಿ ನಿರ್ಮಾಣ ಆಗಿದೆ. ಇದು ನನ್ನಿಂದ ಆದದ್ದಲ್ಲ ಅಥವಾ ನನ್ನ ವಾಕ್ಯ ಆ ಭಗವಂತ ನಡೆಸಿದ್ದಾನೆ. ಇದಕ್ಕಿಚ್ಚೆ ನಾವು ಮತ್ತು ಈ ಊರಿನ ಯುವಕರು ಕುಮಟಾ ಹೋಗಿದ್ವಿ. ಸಂಸದರು ಸಿರ್ಸಿ ಬರ್ತಾರೆ ಅಂತ ಹೇಳಿದ್ರೆ ಕುಮಟಾ ಬರ್ಲಿಕ್ಕೆ ಹೇಳಿದ್ರು. ಅಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಮಹಾಗಣಪತಿ ಯುವಕ ಸಂಘದ ಅಧ್ಯಕ್ಷ ಗಣೇಶ್ ನಾಯ್ಕ್ ಮಾತನಾಡಿ, ಈ ರಂಗಮಂದಿರ ಶಾಲೆಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಪ್ರಯೋಜನವಾಗಲಿದೆ. ಇದು ಕೇವಲ ರಂಗಮಂದಿರವಾಗಿರದೆ ವಿದ್ಯಾಮಂದಿರವಾಗಿ ಎಲ್ಲರಿಗೂ ಅನುಕೂಲವಾಗಲಿ ಎಂದರು. ಅಲ್ಲಿ ಇರುವಂತಹ ಕೇವಲ ಈ ರಂಗಮಂದಿರ 12 ಮಕ್ಕಳಿಗೆ ಸೀಮಿತ ಆಗಿರುತ್ತೆ. ನಾವು ಇಲ್ಲಿರ್ತಕ್ಕಂಥ ಎಲ್ಲ ಸುತ್ತ ಹತ್ತಳ್ಳಿ ಜನರಿಗೆ ಈಗಾಗಲೇ ನಾವು ಯಕ್ಷಗಾನ ತರಬೇತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ವಿಶೇಷ ರೀತಿಯಲ್ಲಿ ತರಗತಿಯನ್ನು ಮಾಡ್ತೇವೆ. ಎಲ್ಲ ಮಕ್ಕಳಿಗೂ ಇಲ್ಲಿ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಇದು ಕೇವಲ ಕಂದಾರ ಶಾಲೆ ಮಕ್ಕಳಿಗೆ ಸೀಮಿತವಾಗಿರದೆ ಎಲ್ಲ ಊರಿನ ಮಕ್ಕಳಿಗೂ ಇಲ್ಲಿ ಅವಕಾಶವನ್ನು ಕೊಟ್ಟು, ಇದು ಕೇವಲ ರಂಗಮಂದಿರವಾಗಿರದೆ ವಿದ್ಯಾಮಂದಿರವಾಗಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅನುಕೂಲವಾಗಲಿ ಅಂತೇಳಿ ಈ ಸಂದರ್ಭ ನಾನು ಹೇಳ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ರಂಗಮಂದಿರ ನಿರ್ಮಾಣಕ್ಕೆ ಅನುದಾನ ಒದಗಿಕೊಟ್ಟ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಮತ್ತು ಸಹಕಾರ ನೀಡಿದ ಮಾಜಿ ಶಾಸಕ ಸುನಿಲ್ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ದೀಪಕ್ ನಾಯ್ಕ್ ಮಂಕಿ, ಬಿಜೆಪಿ ಮಂಕಿ ಮಂಡಳದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ, ಬಳ್ಕೂರು ಗ್ರಾಮ ಪಂಚಾಯತ್ ಸದಸ್ಯ ಕೇಶವ್ ನಾಯ್ಕ್, ವಂದನಾ ಪೈ, ಚಂದ್ರಕಲಾ ನಾಯ್ಕ್, ಶಿಕ್ಷಕ ಆರ್ಎಸ್ ನಾಯ್ಕ್, ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ನಾಯ್ಕ್, ಯುವಕ ಸಂಘದ ಸದಸ್ಯರು ಇದ್ದರು. ಪ್ರಶಾಂತ್ ಹೆಗಡೆ ಮೂಡಲ್ಮನೆ ಕಾರ್ಯಕ್ರಮ ನಿರ್ವಹಿಸಿದ್ರು. ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಗೋಕರ್ಣ ಬಸ್ ನಿಲ್ದಾಣದ ನಿರ್ವಹಣೆ ಮತ್ತು ಬಸ್ ಸೇವೆಯನ್ನ ಕುಮಟಾ ಘಟಕದಿಂದ ಅಂಕೋಲಾ ಘಟಕಕ್ಕೆ ನೀಡಿರುವುದು ಊದುವುದನ್ನ ಕೊಟ್ಟು ಬಾರಿಸುವುದನ್ನ ಕೊಂಡಂತೆ ಎಂಬ ಗಾದೆಯಂತಾಗಿದೆ ಎಂದು ಜನರು ಆಡಿಕೊಳ್ಳುವಂತಾಗಿದೆ. ಈ ಹಿಂದೆ ಕುಮಟಾ ಘಟಕದಿಂದ ನಿರ್ವಹಿಸುತ್ತಿದ್ದ ಗೋಕರ್ಣ ಬಸ್ ಸೇವೆಯನ್ನ ವ್ಯಾಪ್ತಿ ಕಡಿಮೆ ಇರುವ ಹಾಗೂ ಅಂದು ಸ್ವಚ್ಛತೆಯ ನಿರ್ವಹಣೆಯಲ್ಲಿ ಪ್ರಥಮವಿದ್ದ ಅಂಕೋಲಾ ಘಟಕಕ್ಕೆ ನೀಡಲಾಗಿದೆ. 6-7 ತಿಂಗಳು ಉತ್ತಮ ಕಾರ್ಯ ನಡೆದಿತ್ತು. ನಂತರ ಕ್ಷೀಣಿಸುತ್ತಾ ಬಂದು ಪ್ರಸ್ತುತ ಪರಿಸ್ಥಿತಿ ಅಯೋಮಯವಾಗಿದೆ. ಗಂಗಾವಳಿಗೆ ಶನಿವಾರ ಮಧ್ಯಾಹ್ನದ ನಂತರ ಯಾವುದೇ ಬಸ್ ಇಲ್ಲದೆ ಜನರಿಗೆ ತೀವ್ರ ತೊಂದರೆಯಾಯಿತು. ವಾರದಲ್ಲಿ ಅನೇಕ ದಿನ ಹೀಗೆ ಆಗುತ್ತದೆ ಎಂದು ಜನರು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ. ಇದರಂತೆ ಇನ್ನೂ ಕೆಲವು ಹಳ್ಳಿಗಳಿಗೆ ಸಮರ್ಪಕವಾಗಿ ಬಸ್ ಇಲ್ಲದೆ ಶಾಲಾ ಕಾಲೇಜಿಗೆ ತೆರಳಲು ಪರದಾಡಬೇಕಿದೆ. ಇದು ಹಳ್ಳಿಯಿಂದ ಗೋಕರ್ಣಕ್ಕೆ ಬರುವವರ ಸ್ಥಿತಿಯಾದ್ರೆ ಇಲ್ಲಿಂದ ಬೇರೆ ತಾಲೂಕಿಗೆ ತೆರಳುವವರ ಗೋಳು ಹೇಳತೀರದ್ದಾಗಿದೆ. ಅಂಕೋಲಾಕ್ಕೆ ತೆರಳುವ ಬಹುತೇಕ ಬಸ್ ಗುಜರಿಯಾಗಿದ್ದು ಅರ್ಧ ಗಂಟೆ ಪ್ರಯಾಣಕ್ಕೆ 1.5 ಗಂಟೆ ಬೇಕಾಗುತ್ತದೆ. ಇದು ಸಮಯಕ್ಕೆ ಸರಿಯಾಗಿ ಬಸ್ ಬಂದ್ರೆ ಮಾತ್ರ, ಇಲ್ಲವಾದ್ರೆ ಮತ್ತೊಂದು ತಾಸು ವಿಳಂಬವಾಗುತ್ತದೆ. ಹೀಗೆ ನಿತ್ಯ ವಿದ್ಯಾರ್ಥಿಗಳು, ಪ್ರವಾಸಿಗರು, ನಿತ್ಯ ಉದ್ಯೋಗಕ್ಕೆ ತೆರಳುವವರು ಹರಸಾಹಸ ಮಾಡಿ ಮತ್ತೊಂದು ಊರು ತಲುಪುತ್ತಿದ್ದಾರೆ.
ಶನಿವಾರ ಮಧ್ಯಾಹ್ನ ತಾಸಿಗೆ 1ರಂತೆ ಅಂಕೋಲಾಕ್ಕೆ ತೆರಳುವ 3 ಬಸ್ ಇಲ್ಲದೆ 4 ತಾಸಿಗೂ ಹೆಚ್ಚು ಕಾಲ ಪ್ರಯಾಣಿಕರು ಕಾಯುವ ಸ್ಥಿತಿ ನಿರ್ಮಾಣವಾಗಿತ್ತು. ಕುಮಟಾಕ್ಕೆ ನಿತ್ಯ ತೆರಳುವ ಹಲವು ಬಸ್ಗಳನ್ನ ಬಂದ್ ಮಾಡಲಾಗಿದ್ದು, ಇನ್ನು ಕೆಲವು ನಿಗದಿತ ಸಮಯಕ್ಕೆ ಬರದೆ ತೊಂದರೆಯಾಗುತ್ತಿದೆ. ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಗಾ ಎಂ ಭೇಟಿ ನೀಡಿದಾಗ ಇಲ್ಲಿನ ಸಮಸ್ಯೆ ವಿವರಿಸಿದ್ರು. ಆದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ವಿಭಾಗೀಯ ನಿಯಂತ್ರಣಾಧಿಕಾರಿಗೆ ಹಲವು ಬಾರಿ ಸಾರ್ವಜನಿಕರು ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯನ್ನ ಸುಲಭವಾಗಿ ಗೆದ್ದು ಬಿಡ್ತೇವೆ ಎಂದುಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಷ್ಟು ಖರ್ಚು ಮಾಡಿದ್ರೂ ಗೆಲ್ಲಲು ಆಗುವುದಿಲ್ಲ. ಜನ ಬಿಜೆಪಿ ಪರವಾಗಿ ಇದ್ದಾರೆ ಎನ್ನುವುದನ್ನ ಇಲ್ಲಿಯ ಮತದಾರರು ತೋರಿಸಿಕೊಟ್ಟಿದ್ದಾರೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ಹೇಳಿದರು. ಅವರು ಹೊನ್ನಾವರ ತಾಲೂಕಿನ ಮಂಕಿ ಕೊಕ್ಕೇಶ್ವರ ರಾಮಕ್ಷತ್ರಿಯ ಸಭಾಭವನದಲ್ಲಿ ಬಿಜೆಪಿ ಮಂಕಿ ಮಂಡಲದಿಂದ ನೂತನ ಮಂಕಿ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಹಾಗೂ ಮತದಾರರಿಗೆ, ಕಾರ್ಯಕರ್ತರಿಗೆ ನಡೆದ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪಕ್ಷದ ಸಂಘಟನೆಯಲ್ಲಿ ಕಾರ್ಯಕರ್ತರಲ್ಲಿ ಶಕ್ತಿ ಇದೆ ಎನ್ನುವುದಕ್ಕೆ ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ತೋರಿಸಿದ್ದೇ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಮರಳು ಮಾಡಿ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರಬಹುದು. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿ ಹೋಗಿದೆ. ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ದ್ವೇಷ ಮತ್ತು ಸೇಡಿನ ರಾಜಕಾರಣ ಮಾಡ್ತಿದ್ದಾರೆ. ಅಧಿಕಾರಿಗಳು ಜವಾಬ್ದಾರಿ ಮರೆತು ಸರ್ಕಾರದ ಕೈಗೊಂಬೆಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದರು. ಕಾಂಗ್ರೆಸ್ ತಿರಸ್ಕಾರ ದೇಶದಲ್ಲಿ ಅಷ್ಟೇ ಅಲ್ಲ, ಮಂಕಿಯಲ್ಲೂ ಮಾಡಿ ತೋರಿಸಿದ್ದೀರಿ. ಮುಂದಿನ ದಿನ ಬಿಜೆಪಿ ದಿನವಾಗಲಿದೆ. ಭಟ್ಕಳ ಕ್ಷೇತ್ರದಿಂದ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ರಾಜ್ಯದಲ್ಲಿ ಬಹುಮತ ಸರ್ಕಾರ ಮಾಡುತ್ತೇವೆ ಎಂದರು. ಆದರೆ ನಮ್ಮ ಆಂತರಿಕ ಅನೇಕ ಸಮಸ್ಯೆ ಕಾರಣದಿಂದ, ವಿಶೇಷವಾಗಿ ಪರಕೀಯರು ನಮ್ಮ ಸಾವಿರಾರು ವರ್ಷ ಆಡಳಿತ ಮಾಡಿರೋ ಕಾರಣದಿಂದ ನಾವ್ಯಾರು ಅಂತ ಮರೆತು ಕಳೆದು ಹೋಗಿದ್ದೀವಿ. ಸ್ವಾತಂತ್ರ್ಯಕ್ಕೆ ಹೋರಾಟ ನಡೀತಾ ಇತ್ತು. ಆ ಹೋರಾಟದ ಸಂದರ್ಭದಲ್ಲಿ ಅನೇಕರು ಸ್ವಾತಂತ್ರ್ಯ ನಂತರದ ಭಾರತ ಹೇಗಿರಬೇಕು ಅಂತ ಕನಸು ಕಾಣ್ತಾ ಇದ್ರು, ಅಪೇಕ್ಷೆ ಪಡ್ತಾ ಇದ್ರು. ಸ್ವಾತಂತ್ರ್ಯ ಬರುವುದು ಆಡಳಿತಾತ್ಮಕವಾಗಿ. ಆದ್ರೆ ನಾವು ಕಳ್ಕೊಂಡಿರುವಂತಹ ಜ್ಞಾನದ ಭಾರತವನ್ನ ಮತ್ತೆ ಹೇಗೆ ಪುನರ್ಸ್ಥಾಪಿಸುವುದು ಅನ್ನುವಂತ ಚರ್ಚೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಅದಕ್ಕೆಲ್ಲ ಹಿರಿಯರ ಕೊಡುಗೆ ಇದೆ, ನಾನು ಮತ್ತೆ ಅದನ್ನು ಉಲ್ಲೇಖಿಸೋದಿಲ್ಲ. ಆದರೆ ಅದರೊಳಗೆ ಸ್ವಾತಂತ್ರ್ಯ ಬಂತು 47ರೊಳಗೆ. 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಿರೋ ಸಂತೋಷ. ಮಾಜಿ ಸಚಿವ ಶಿವಾನಂದ ನಾಯ್ಕ್ ಮಾತನಾಡಿ, ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆ ಗೆಲುವು ಭಟ್ಕಳ ಕ್ಷೇತ್ರದ ಮುಂದಿನ ಎಲ್ಲಾ ಚುನಾವಣೆಗೆ ದಿಕ್ಸೂಚಿ ಆಗಲಿದೆ. ಕಾಂಗ್ರೆಸ್ ಪಾಲಿಗೆ ಅದು ಸೋಲಾಗಲಿದೆ. ಗೆದ್ದ ಅಭ್ಯರ್ಥಿಗಳ ಮೇಲೆ ಜನರ ನಿರೀಕ್ಷೆ ಇದೆ. ಅವಕಾಶ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಸಲಹೆ ನೀಡಿದ್ರು. ಭಟ್ಕಳ ಕ್ಷೇತ್ರದಲ್ಲಿ ವಿಶೇಷವಾಗಿ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಗೆದ್ದಿದ್ದು ಒಂದು ಇತಿಹಾಸ ಇದೆ. ಆದರೆ ಆ ಒಂದು ಚುನಾವಣೆ ಬರುವಂತ ದಿವಸ ನಾವು ಗೆಲ್ಲಬೇಕು ಮತ್ತು ಅದನ್ನು ಉಳಿಸಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ನಡ್ತಾ ಬಂದಿಲ್ಲ. ಆದರೆ ಭಟ್ಕಳ ಕ್ಷೇತ್ರದಲ್ಲಿ ಪ್ರಥಮವಾಗಿ ಜಿಲ್ಲೆಗೆ ಒಂದು ಮಾದರಿಯಾಗಿ ನಡೆದಂತ ಹೊಸ ಒಂದು ಮುನ್ಸಿಪಾಲಿಟಿ ಆದ್ಮೇಲೆ ಮಂಕಿಯಲ್ಲಿ ನಡೆದಂತ ಚುನಾವಣೆ ಒಂದು ದಿಕ್ಸೂಚಿ ಚುನಾವಣೆಯಾಗಿ ಇವತ್ತು ಫಲಿತಾಂಶ ಬಂದಿದೆ. ಇದೆಲ್ಲ ನಮಗೆ ಸಂತೋಷ ಕೊಡುವಂತ ಸಂಗತಿ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಬರುವಂತ ಎಲ್ಲಾ ಚುನಾವಣೆಯನ್ನ ನಾವು ಗೆಲ್ಲುವಂತ ಒಂದು ವಾತಾವರಣ ಈ ಒಂದು ಚುನಾವಣೆ ಫಲಿತಾಂಶದಲ್ಲಿ ನಮಗೆ ಮೂಡಿದೆ ಮತ್ತು ಇದನ್ನು ಉಳಿಸಿಕೊಳ್ಬೇಕಾಗಿದೆ. ವಿಶೇಷವಾಗಿ ಕಾರ್ಯಕರ್ತರ ಚುನಾವಣೆಗಳು ಬರುವಂತಹ ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಪಂಚಾಯತ್ ಇರ್ಬೋದು, ಈ ಚುನಾವಣೆಯೂ ಕೂಡ ಬಹಳ ಸಕ್ರಿಯವಾಗಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಈ ಗೆಲುವಿನಲ್ಲಿ ಕಾರ್ಯಕರ್ತರ ಪರಿಶ್ರಮ ಅಪಾರವಾಗಿದೆ. ಈ ಗೆಲುವಿನ ದೀಪ ಭಟ್ಕಳ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಸುವವರೆಗೂ ಇರಬೇಕು. ಸಚಿವರಿಗೆ ನೇರವಾಗಿ ಹೇಳುತ್ತೇನೆ, ನಿಮ್ಮ ಧಮ್ಕಿಗೆ ಹೆದರುವುದಿಲ್ಲ. ದ್ವೇಷದ ಹಗೆತನದ ರಾಜಕಾರಣ ಮಾಡುತ್ತೀರಿ. 5 ವರ್ಷ ಶಾಸಕನಾದ ನನ್ನ ಮೇಲೆ 2 ಪ್ರಕರಣ ಹಾಕಿದ್ದೀರಿ. ನಮಗೂ ದಿನ ಬರುತ್ತದೆ. ಇವತ್ತು ನಿಮ್ಮ ದಿನ, ನಾಳೆ ನಮ್ಮ ದಿನ ಬರುತ್ತದೆ ಎಂದರು. ನಮ್ಮ ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರಾಗಿ ಇವತ್ತು ಕೂತಿದ್ದಾರೆ ಅಂತ ಹೇಳಿದ್ರೆ ಮಂಕಿ ಕಾರ್ಯಕರ್ತರ ಪರಿಶ್ರಮ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಹಗಲು ರಾತ್ರಿ ಒಂದೇ, ಇವತ್ತು ನಾವು ಒಂದೆರಡು ಕ್ಷೇತ್ರಕ್ಕೆ ಹೋಗ್ಬೋದು. ಹಗಲು ರಾತ್ರಿ ಅಂದ್ರೆ ನಿದ್ರೆಯಿಂದ ಇವತ್ತು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಅನನ್ಯ. ಇವತ್ತು
ಗೆಲುವಿನ ದೀಪವನ್ನು ಹಚ್ಚುವಂತ ಕೆಲಸ ಇವತ್ತು ಮಂಕಿ ಜನ ಮಾಡಿದ್ದೀರಿ. ಈ ದೀಪ ಯಾವಾಗ ಇರ್ಬೇಕು ಅಂತ ಹೇಳಿದ್ರೆ ಭಟ್ಕಳ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿಯನ್ನ ಗೆಲ್ಲಿಸುವ ತನಕ ಈ ದೀಪವನ್ನ ಉಳಿಸುವಂತ ಕೆಲಸ ಆಗಬೇಕು. ಈ ಕಾರ್ಯಕರ್ತರ ಜೊತೆ ನಾವು ಹೆಗಲು ನಾವು 5 ವರ್ಷ ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲೂ ಸರ್ ಸಂಸದರಿದ್ದಾರೆ. 5 ವರ್ಷ ಕಾರ್ಯಕರ್ತರನ್ನ ನಮ್ಮ ಮನೆಯ ಸದಸ್ಯರಾಗಿ ನಾವು ಕಾಪಾಡ್ಕೊಂಡು ಹೋಗಿದ್ವಿ. ಎಲ್ಲೂ ಒಂದು ಕಾರ್ಯಕರ್ತ ಒಂದ್ ದಿವಸನು ಸ್ಟೇಷನ್ ಬಾಗಿಲು ನಿಲ್ಲುವಂತ ಕೆಲಸ ನಾವು ಮಾಡಿಲ್ಲ. ಯಾವತ್ತೂ ನಮ್ಮ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ಕೆಲಸ ಮಾಡಿ. ಅಧ್ಯಕ್ಷತೆ ವಹಿಸಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿದ್ರು. ಮುಖಂಡ ಸುಬ್ರಾಯ್ ನಾಯ್ಕ್, ಪಟ್ಟಣ ಪಂಚಾಯತ್ ಸದಸ್ಯೆ ಮೀನಾಕ್ಷಿ ಹಸ್ಲರ್ ಮಾತನಾಡಿದ್ರು. ವೇದಿಕೆಯಲ್ಲಿ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ವೆಂಕಟೇಶ್ ನಾಯಕ್, ಮುಖಂಡರಾದ ಪ್ರಶಾಂತ್ ನಾಯ್ಕ್, ಈಶ್ವರ್ ನಾಯ್ಕ್, ಗೋವಿಂದ್ ನಾಯ್ಕ್, ದೀಪಕ್ ನಾಯ್ಕ್, ರಾಜು ಭಂಡಾರಿ, ಶಿವಾನಿ ಶಾಂತಾರಾಮ್, ಶ್ರೀಕಲಾ ಶಾಸ್ತ್ರಿ, ಹೊನ್ನವರ ಮಂಡಲಾಧ್ಯಕ್ಷ ಯೋಗೇಶ್ ಮೇಸ್ತಾ, ಮಂಕಿ ಪಟ್ಟಣ ಪಂಚಾಯತ್ ನೂತನ ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗೋಕರ್ಣದಲ್ಲಿ ಜಲಸಾಹಸ ಕ್ರೀಡೆ, ಬೋಟಿಂಗ್ ನಡೆಸಲು ಪ್ರವಾಸೋದ್ಯಮ ಇಲಾಖೆ ಕರೆದಿರುವ ಟೆಂಡರ್ ಅನ್ನು ರದ್ದುಗೊಳಿಸಿ ಸ್ಥಳೀಯ ಮೀನುಗಾರರಿಗೆ ಅನುಕೂಲವಾಗುವಂತೆ ಸರಳೀಕರಣಗೊಳಿಸಿ ಪುನಃ ಟೆಂಡರ್ ಕರೆಯುವಂತೆ ಗೋಕರ್ಣದ ಮೀನುಗಾರರು ಆಗ್ರಹಿಸಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು, ಅಘನಾಶಿನಿ ಸಂಗಮದಿಂದ ಗಂಗಾವಳಿ ಸಂಗಮದವರೆಗಿನ ಎಲ್ಲಾ ಕಡಲ ತೀರದಲ್ಲಿನ ಚಟುವಟಿಕೆಗೆ ಒಟ್ಟಾಗಿ ಒಬ್ಬರಿಗೆ ಟೆಂಡರ್ ನೀಡುತ್ತಿರುವುದರಿಂದ ಮೀನುಗಾರರ ಕುಟುಂಬದ ಯುವಕರಿಗೆ ಉದ್ಯೋಗ ವಂಚನೆ ಮಾಡಿದಂತೆ ಆಗಿದ್ದು, ದೊಡ್ಡ ಮೊತ್ತದ ಹಣ ಕಟ್ಟಲಾಗದೆ ಸ್ಥಳೀಯರು ಹೊರಗಡೆ ಉಳಿದ್ರೆ ಟೆಂಡರ್ ಶ್ರೀಮಂತರ ಪಾಲಾಗುತ್ತಿದೆ. ಈ ಬಗ್ಗೆ ನಮ್ಮದೇ ಸಮಾಜದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಗಮನಿಸಿ ತಕ್ಷಣ ಹೊಸ ಟೆಂಡರ್ ಕರೆಯುವಂತೆ ಕೇಳಿಕೊಂಡಿದ್ದು, ವಿವಿಧ ಕಡಲ ತೀರಗಳಿಗೆ ಪ್ರತ್ಯೇಕವಾಗಿ ಟೆಂಡರ್ ಕರೆದು ಆಯಾ ಭಾಗದ ಮೀನುಗಾರರ ಸಮುದಾಯದವರು ಅಥವಾ ಸ್ಥಳೀಯರಿಗೆ ಉದ್ಯೋಗ ದೊರೆಯುವಂತೆ ನೋಡಿಕೊಳ್ಳಬೇಕು. ಈ ಬಗ್ಗೆ ತ್ವರಿತ ಕ್ರಮವಾಗಬೇಕು ಎಂದಿದ್ದಾರೆ. ಸಾಧ್ಯವಾದರೆ ಟೆಂಡರ್ ಪದ್ಧತಿಯನ್ನ ಕೈಬಿಟ್ಟು ವಾರ್ಷಿಕವಾಗಿ ನಿಗದಿತ ಶುಲ್ಕ ವಿಧಿಸಿ ಸ್ಥಳೀಯರಿಗೆ ಬೋಟಿಂಗ್ ನಡೆಸಲು ಅನುಮತಿ ನೀಡಿ ಈ ಮೂಲಕ ಮೀನುಗಾರರಿಗೆ ಅನುಕೂಲತೆ ಕಲ್ಪಿಸುವಂತೆ ವಿನಂತಿಸಿಕೊಂಡಿದ್ದಾರೆ. ಟೆಂಡರ್ ಅನ್ನು ಸರಿಪಡಿಸಬೇಕಾಗಿ ನಾವು ಕೇಳ್ಕೊಳ್ತಿದ್ದೇವೆ. ಮಾನ್ಯ ಸಚಿವರಾದ ಮಂಕಾಳ್ ವೈದ್ಯರಲ್ಲಿ ಏನಂತ ಹೇಳಿದ್ರೆ, ಈ ಟೆಂಡರೆಲ್ಲ ಬೇರೆ ಬೇರೆಯಾಗಿ ಒಂದೊಂದು ಹಂತದಲ್ಲಿ ಒಂದೊಂದು ಬೀಚ್ಗಳ ಒಂದೊಂದು ಹಂತದಲ್ಲಿ ಕರೆದು ಮತ್ತು ಮೀನುಗಾರರಿಗೆ ಒಂದು ಅವಕಾಶವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಬಡ ಸ್ಥಿತಿಯಲ್ಲಿ ಬರ್ತಿದ್ದೇವೆ. ಈ ಒಂದು ಮೀನುಗಾರಿಕೆಯಲ್ಲಿ ಎಷ್ಟು ಲಾಭ ನಷ್ಟ ಎಂಬುದು ಅದನ್ನು ನಿಮಗೆಲ್ಲರಿಗೂ ಗೊತ್ತುಂಟು. ಇದನ್ನು ಟೂರಿಸಂ ಪ್ರಕಾರವಾಗಿ ಒಂದು ಅಲ್ಪ ಸ್ವಲ್ಪ ಮೊತ್ತಕ್ಕೆ ಇದನ್ನು ನಮ್ಮ ಮೀನುಗಾರರಿಗೆ ಕೊಡಬೇಕು. ಯಾಕಂದರೆ ಸ್ಥಳೀಯ ಉದ್ಯೋಗದವರಿಗೆ ಒಂದು ಕೆಲಸ ಕೊಟ್ಟಂಗೂ ಆಗ್ತಿದೆ. ಇದನ್ನು ನಾವು ಮಾಡ್ತಾ ಬಂದಿದ್ದೇವೋ. ಇವಾಗ ಇವನೊಂದು ಗೌರ್ಮೆಂಟ್ ಅಂಡರ್ದಿಂದ ನಮ್ಮ ಕೈಗೆ ಸಿಗಲಿಲ್ಲ. ಇನ್ನು ಮುಂದೆ ನಮ್ಮವರಿಗೆ ಸಿಗುವಂಥ ಮಾಡಬೇಕು. ಯಾಕಂದರೆ ಅದನ್ನು ಏನು ನಾವು ತುಂಬಬೇಕು, ಅಲ್ಪ ಸ್ವಲ್ಪ ಮೊತ್ತ ನಾವು ತುಂಬಿ ನಾವು ಮಾಡ್ತೇವೆ. ಇದೆಲ್ಲವನ್ನು ಸರಿಪಡಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗರಾಜ್ ಹಿತ್ತಲ್ಮಕ್ಕಿ ಮಾತನಾಡಿ, ಪ್ರವಾಸೋದ್ಯಮ ಇಲಾಖೆಯ ಜಿಲ್ಲಾ ನಿರ್ದೇಶಕರಿಗೆ ತಪ್ಪು ಮಾಹಿತಿ ಅಥವಾ ವಾಸ್ತವ ಅರಿಯದ ಕಾರಣ ಈ ರೀತಿ ಅಸಮರ್ಪಕ ರೀತಿಯಲ್ಲಿ ಟೆಂಡರ್ ಕರೆದಂತೆ ಗೋಚರಿಸುತ್ತಿದ್ದು, ಸ್ಥಳೀಯರ ಅಭಿಪ್ರಾಯ ಹಾಗೂ ಇಲ್ಲಿನವರಿಗೆ ಉದ್ಯೋಗ ಸಿಗುವ ರೀತಿಯಲ್ಲಿ ಪುನಃ ಟೆಂಡರ್ ಕರೆಯಲಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗುರು ಅಂಬಿಗ, ಮಹೇಶ್ ಅಂಬಿಗ, ಗಣಪತಿ ಅಂಬಿಗ, ರಾಘವೇಂದ್ರ ಅಂಬಿಗ, ವಿನಾಯಕ್ ಅಂಬಿಗ ಹಾಗೂ ಮೀನುಗಾರರ ಸಮಾಜದವರು ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ
ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.